ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹಸುವಿನ ಗರ್ಭದಲ್ಲಿ ಮನುಷ್ಯನ ರೂಪದಲ್ಲಿ ಜನಿಸಿದಂತ ಗೋಕರ್ಣ ಎಂಬ ಭಾಗವತ ಪ್ರವಚನಕಾರರ ಕತೆ ಕೇಳೋಣ. ಈ ಕತೆ ನೀವು ಭಕ್ತಿಯಿಂದ ಕೇಳಿದರೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಪರಮೇಶ್ವರ ಮತ್ತು ಮಹಾವಿಷ್ಣುವಿನ ಆಶೀರ್ವಾದ ಕೂಡ ಸಿಗುತ್ತದೆ. ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ತುಂಗಭದ್ರಾ ನದಿ ತೀರದ ಹತ್ತಿರ ಇದ್ದಂತ ಒಂದು ಗ್ರಾಮದಲ್ಲಿ ಆತ್ಮದೇವ ಎಂಬ ಹೆಸರಿನ ಒಬ್ಬ ಶ್ರೀಮಂತನಾದ ವಿದ್ವಾಂಸನಾದ ಬ್ರಾಹ್ಮಣ ವಾಸವಿದ್ದ. ಅವನ ಹೆಂಡತಿಯ ಹೆಸರು ದುಂದುಲಿ. ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಆತ್ಮದೇವನಿಗೆ ಅದೇ ದೊಡ್ಡ ಚಿಂತೆಯಾಗಿತ್ತು. ಒಂದು ದಿನ ಆತ್ಮದೇವ ಮಕ್ಕಳ ಚಿಂತೆಯಲ್ಲಿ ಮುಳುಗಿ ಮನಃಶಾಂತಿಗಾಗಿ ಕಾಡಿಗೆ ಹೋಗಿ ಒಂದು ಸರೋವರದ ಹತ್ತಿರ ಕುಳಿತುಕೊಂಡ. ಅಲ್ಲಿ ಅವನಿಗೆ ಒಬ್ಬ ಮಹಾತ್ಮರಾದ ಸನ್ಯಾಸಿ ಕಾಣಿಸಿಕೊಂಡರು. ಆತ್ಮದೇವ ಅವರ ಹತ್ತಿರ ಹೋಗಿ ಅವನ ಚಿಂತೆಯನ್ನು ಹೇಳಿಕೊಂಡು ಸಂತಾನ ಪಡೆಯಲು ಯಾವುದಾದರೂ ಮಾರ್ಗ ತಿಳಿಸಿಕೊಡಿ ಎಂದು ಕೇಳಿದ. ಅದಕ್ಕೆ ಆ ಸನ್ಯಾಸಿ, ಎಲೈ ಬ್ರಾಹ್ಮಣನೇ, ಸಂತಾನದಿಂದ ಯಾವ ಸುಖವೂ ಸಿಗುವುದಿಲ್ಲ. ಆದರೂ ನಿನ್ನ ಪ್ರಾರಬ್ಧದಲ್ಲಿ ಸಂತಾನ ಯೋಗವೇ ಇಲ್ಲ. ನೀನು ಭಗವಂತನ ಜಪ ಮಾಡುತ್ತಾ ಅವರ ಧ್ಯಾನದಲ್ಲಿ ನಿನ್ನ ಮನಸ್ಸನ್ನು ಇರಿಸು ಅಂದರು. ಅದಕ್ಕೆ ಆತ್ಮದೇವ, ಸ್ವಾಮಿ, ನನಗೆ ನಿಮ್ಮ ಉಪದೇಶ ಬೇಡ. ನನಗೆ ಸಂತಾನ ಮಾತ್ರ ಬೇಕು. ದಯವಿಟ್ಟು ಸಂತಾನ ಪಡೆಯುವ ಮಾರ್ಗ ತಿಳಿಸಿದರೆ ಸಹಾಯವಾಗುತ್ತದೆ. ಇಲ್ಲದಿದ್ದರೆ ನಾನು ಇಲ್ಲೇ ನಿಮ್ಮ ಕಣ್ಣ ಮುಂದೆಯೇ ಪ್ರಾಣತ್ಯಾಗ ಮಾಡುತ್ತೇನೆ ಅಂದ. ಇನ್ನು ಸನ್ಯಾಸಿಗೆ ಏನು ಮಾಡುವುದೆಂದು ಅರ್ಥವಾಗದೆ ಒಂದು ಹಣ್ಣನ್ನು ಕೊಟ್ಟು, ಇದು ನಿನ್ನ ಹೆಂಡತಿಗೆ ಕೊಡು. ಇದರ ಪ್ರಭಾವದಿಂದ ನಿನಗೊಬ್ಬ ಪುತ್ರ ಜನಿಸುತ್ತಾನೆ ಎಂದು ಹೇಳಿದರು. ಆತ್ಮದೇವ ಆ ಹಣ್ಣನ್ನು ತಂದು ಹೆಂಡತಿಗೆ ಕೊಟ್ಟ. ಆದರೆ ಅವನ ಹೆಂಡತಿಯಾದ ದುಂದುಲಿ ಜಗಳಗಂಟಿ ಮತ್ತು ದುಷ್ಟ ಸ್ವಭಾವದವಳು. ಗಂಡ ಕೊಟ್ಟ ಹಣ್ಣನ್ನು ತೆಗೆದುಕೊಂಡ ದುಂದುಲಿ ಗರ್ಭಧಾರಣೆ ಮತ್ತು ಪ್ರಸವ ವೇದನೆ ನೆನೆಸಿಕೊಂಡು ಹೆದರಿ ಅದನ್ನು ತಿನ್ನದೆ ಹಸುವಿಗೆ ಕೊಟ್ಟಳು. ಕೆಲ ದಿನಗಳ ಬಳಿಕ ದುಂದುಲಿ ಅವಳ ತಂಗಿ ಗರ್ಭವತಿ ಎಂದು ತಿಳಿದುಕೊಂಡು ಅವಳ ಹತ್ತಿರ ಹೋಗಿ ನಡೆದ ವಿಷಯ ತಿಳಿಸಿ, ನಾನು ಹಣ್ಣು ತಿನ್ನಲಿಲ್ಲ ಎಂದು ನನ್ನ ಗಂಡನಿಗೆ ತಿಳಿದರೆ ನನ್ನ ಸಂಸಾರ ಹಾಳಾಗುತ್ತದೆ. ನಿನಗೆ ಮಗು ಹುಟ್ಟಿದರೆ ಅದನ್ನು ನನಗೆ ಕೊಟ್ಟುಬಿಡು. ನಾನು ತುಂಬಾ ಚೆನ್ನಾಗಿ ಬೆಳೆಸುತ್ತೇನೆ ಎಂದು ಬೇಡಿಕೊಂಡಳು. ತಂಗಿ ಕೂಡ ಅಕ್ಕನಿಗೆ ಮಗುವನ್ನು ಕೊಡಲು ಒಪ್ಪಿಕೊಂಡಳು. ಕೆಲ ತಿಂಗಳ ಬಳಿಕ ದುಂದುಲಿಯ ತಂಗಿ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಹುಟ್ಟಿದ ತಕ್ಷಣ ಆ ಮಗುವನ್ನು ತಂದು ಅಕ್ಕನಿಗೆ ಕೊಟ್ಟಳು. ದುಂದುಲಿ ಮತ್ತು ಆತ್ಮದೇವ ಆ ಮಗುವಿಗೆ ದುಂದುಕಾರಿ ಎಂದು ಹೆಸರಿಟ್ಟರು. 3 ತಿಂಗಳ ಬಳಿಕ ಹಸುವಿಗೂ ಕೂಡ ಒಂದು ಮಗು ಹುಟ್ಟಿತು. ಆ ಮಗು ನೋಡಲು ಮನುಷ್ಯನಂತೆ ಕಾಣುತ್ತಿದ್ದು ಬರೀ ಕಿವಿಗಳು ಮಾತ್ರ ಹಸುವಿನಂತೆ ಇದ್ದವು. ಆತ್ಮದೇವ ಹಸುವಿನ ಮಗುವಿಗೆ ಗೋಕರ್ಣ ಎಂದು ಹೆಸರಿಟ್ಟ. ಗೋಕರ್ಣ ಕೆಲವೇ ದಿನಗಳಲ್ಲಿ ಪರಮ ವಿದ್ವಾಂಸ ಮತ್ತು ಜ್ಞಾನಿಯಾದ. ಆದರೆ ದುಂದುಕಾರಿ ಮಾತ್ರ ಕೆಟ್ಟ ನಡತೆ, ಕಳ್ಳ ಮತ್ತು ವೇಶ್ಯಾಗಾಮಿಯಾದ. ಆತ್ಮದೇವ ದುಂದುಕಾರಿಯ ನಡತೆ ನೋಡಿ ತುಂಬಾ ದುಃಖಿತನಾಗಿ ಕಾಡಿಗೆ ಹೋಗಿ ಅಲ್ಲಿ ದೇವರ ಜಪ ಮಾಡುತ್ತಾ ಕೊನೆಗೆ ಮೋಕ್ಷ ಪಡೆದುಕೊಂಡ. ಅದರ ನಂತರ ಗೋಕರ್ಣನೂ ಕೂಡ ತೀರ್ಥಯಾತ್ರೆಗೆಂದು ಹೊರಟು ಹೋದ. ಇನ್ನು ಹೇಳುವವರು ಕೇಳುವವರು ಇಲ್ಲದೆ ದುಂದುಕಾರಿ ತಂದೆಯ ಸಂಪತ್ತೆಲ್ಲವನ್ನು ಅವನ ಕೆಟ್ಟ ಚಟಗಳಿಗೆ ಉಪಯೋಗಿಸಿಕೊಂಡು ಕಳೆದು ಬಿಟ್ಟ. ದುಂದುಲಿಗೆ ವಯಸ್ಸಾದ ಕಾಲದಲ್ಲಿ ತಿನ್ನಲು ಊಟ ಇಲ್ಲದೆ, ನೋಡಿಕೊಳ್ಳಲು ಯಾರೂ ಇಲ್ಲದೆ ಅದೇ ಚಿಂತೆಯಲ್ಲಿ ಬಾವಿಗೆ ಹಾರಿ ಪ್ರಾಣ ಬಿಟ್ಟಳು. ತಾಯಿ ಕೂಡ ಮೃತಪಟ್ಟ ಕಾರಣ ದುಂದುಕಾರಿಗೆ ಪ್ರಪಂಚದಲ್ಲಿ ಬುದ್ಧಿ ಹೇಳುವವರು ಒಬ್ಬರು ಕೂಡ ಇಲ್ಲದಂತಾಯಿತು. ಹಾಗಾಗಿ ಅವನು ತೀರಾ ಹದಗೆಟ್ಟು ಮನೆಯಲ್ಲೇ 5 ಜನ ವೇಶ್ಯೆಯರನ್ನು ತಂದು ಇಟ್ಟುಕೊಂಡ. ಆದರೆ 1-2 ದಿನಗಳಲ್ಲೇ ಆ ವೇಶ್ಯೆಯರು ಅವನನ್ನು ಕೊಂದು ಮನೆಯಲ್ಲಿ ಉಳಿದಿದ್ದ ಅಲ್ಪ ಸ್ವಲ್ಪ ಹಣ ಕೂಡ ದೋಚಿಕೊಂಡು ಪರಾರಿಯಾದರು. ಆ ರೀತಿ ದುಂದುಕಾರಿ ಅವನ ಕೆಟ್ಟ ಹವ್ಯಾಸಗಳಿಗೆ ತಕ್ಕ ಫಲ ಪಡೆದುಕೊಂಡ. ಮಾಡಿದ ತಪ್ಪುಗಳಿಗೆ ಯಮಲೋಕದಲ್ಲಿ ಕಠಿಣ ಶಿಕ್ಷೆಗಳನ್ನು ಕೂಡ ಅನುಭವಿಸಿದ. ಕೆಲ ದಿನಗಳ ಬಳಿಕ ತೀರ್ಥಯಾತ್ರೆಗೆಂದು ಹೋಗಿದ್ದ ಗೋಕರ್ಣ ಹಿಂದಿರುಗಿ ಮನೆಗೆ ಬಂದ. ತಾಯಿ
ತಾಯಿ ಹಾಗೂ ಅಣ್ಣ ಮೃತಪಟ್ಟ ವಿಷಯ ತಿಳಿದುಕೊಂಡು ದುಃಖಿತನಾದ. ಆ ದಿನ ರಾತ್ರಿ ಗೋಕರ್ಣ ಮನೆಯಲ್ಲಿ ಮಲಗಿದ್ದಾಗ ದುಂದುಕಾರಿಯ ಪ್ರೇತಾತ್ಮ ಅಲ್ಲಿಗೆ ಬಂತು. ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುತ್ತಾ ಪ್ರೇತ ಯೋನಿಯಿಂದ ಹೊರಬರುವ ಮಾರ್ಗ ತಿಳಿಸುವಂತೆ ಬೇಡಿಕೊಂಡಿತು. ಆಗ ಗೋಕರ್ಣ ಸೂರ್ಯದೇವರನ್ನು ಪ್ರಾರ್ಥಿಸಿ ಅವರ ಸಲಹೆಯ ಮೇರೆಗೆ ದುಂದುಕಾರಿಯ ಪ್ರೇತಾತ್ಮಕ್ಕೆ ಶ್ರೀಮದ್ ಭಾಗವತ ಪುರಾಣ ಪ್ರವಚನ ಮಾಡಲು ತೀರ್ಮಾನಿಸಿಕೊಂಡ. ಈ ವಿಷಯ ತಿಳಿದುಕೊಂಡ ಆ ಊರಿನವರು ಹಾಗೂ ಸುತ್ತಲಿರುವ ಊರುಗಳ ಜನರು ಕೂಡ ಬಂದು ಶ್ರೀಮದ್ ಭಾಗವತ ಪುರಾಣವನ್ನು ಕೇಳಲು ಅಲ್ಲಿ ಬಂದು ಸೇರಿದರು. ಗೋಕರ್ಣ ವ್ಯಾಸಪೀಠದಲ್ಲಿ ಕುಳಿತುಕೊಂಡು ಶ್ರೀಮದ್ ಭಾಗವತ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಅದನ್ನು ಕೇಳಿಸಿಕೊಳ್ಳಲು ಪ್ರೇತರೂಪಿಯಾಗಿದ್ದ ದುಂದುಕಾರಿ 7 ಗಂಟುಗಳುಳ್ಳ ಒಂದು ಬಿದಿರಿನಲ್ಲಿ ಬಂದು ಕುಳಿತುಕೊಂಡ. 7 ದಿನಗಳ ಕಥೆಯಲ್ಲಿ ಕ್ರಮವಾಗಿ ದಿನಕ್ಕೊಂದರಂತೆ 7 ಗಂಟುಗಳು ಒಡೆದು ಹೋಗಿ ದುಂದುಕಾರಿಯು ಪ್ರೇತಯೋನಿಯಿಂದ ವಿಮುಕ್ತಿ ಪಡೆದುಕೊಂಡು ಭಗವಂತನ ಸನ್ನಿಧಿಗೆ ಹೊರಟು ಹೋದ. ಇನ್ನೊಂದು ಸಲ ಗೋಕರ್ಣ ಮತ್ತೆ ಶ್ರಾವಣ ಮಾಸದಲ್ಲಿ ಶ್ರೀಮದ್ ಭಾಗವತ ಕಥೆಯನ್ನು ಪ್ರವಚನ ಮಾಡಿದ. ಅದರ ಪ್ರಭಾವದಿಂದ ಕಥಾಮಂಗಳದ ದಿನವೇ ಗೋಕರ್ಣ ಶ್ರೋತೃಗಳೊಂದಿಗೆ ಭಗವಾನ್ ವಿಷ್ಣುವಿನ ಪರಮಧಾಮವನ್ನು ಪಡೆದುಕೊಂಡ. ಸ್ನೇಹಿತರೆ, ನೀವು ಕೂಡ ಒಮ್ಮೆ ಗೋಕರ್ಣ ಪುಣ್ಯಕ್ಷೇತ್ರದಲ್ಲಿ ಕುಳಿತುಕೊಂಡು ಶ್ರೀಮದ್ ಭಾಗವತ ಪುರಾಣ ಓದಿದರು ಅಥವಾ ಪ್ರವಚನ ಕೇಳಿದರೂ ತಪ್ಪದೆ ಮೋಕ್ಷ ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.